ಛಂದಸ್ಸು ಮಾಡ್ತಾರೆ, ನಾ ಛಂದಸ್ಸು ಮಾಡಂಗಿಲ್ಲ. ಛಂದಸ್ 5 ಪೈಸೆ ಸಹಾಯ ಮಾಡಂಗಿಲ್ಲ. ಕಾಲೇಜ್ ಫೀಸ್ ಇದಾರ ಈಗ ಬೇರೆ ನಮ್ಮ ವಾರ್ಡ್ನಲ್ಲಿ ಇದಾರ 5 ಪೈಸೆ ಕಳಿಸಿ ಮಾಡಿದ್ರೆ 10 ಪೈಸೆ ಹೇಳ್ತಾರೆ. ಸಾಧಾರಣ ಮನುಷ್ಯನ ತರನೇ ಎಲ್ಲರ ಜೊತೆ ಬೆರ್ತಿರ್ತಾರೆ, ಕಂಡಿಡಿಯಕ್ಕೆ ಆಗಲ್ಲ ಆಗಿರ್ತಾರೆ ಕಣ್ರಿ. ಪ್ರೀತಿಯ ಜಬ್ಬಾರ್ ಸರ್, ಇವಾಗ ನೀವು ಕಾರ್ಪೊರೇಟ್ ಆಗಬೇಕು ಅಂತ ಆಸೆ ಪಟ್ಟಿರ್ತೀರ. ನಾಗಿದ್ರಂತಲ್ಲಿ ಹೋಗಿದ್ದೆ ಸರ್. ನನಗೆ ಸೀಟ್ ಕೊಟ್ಟರು ಸರ್, ಈ ಥರ ನನಗೆ ಗೆದ್ದಬೇಕು ಅಂತ ಸೀಟ್ ಕೊಟ್ಟರು, ಗೆದ್ಬಿಟ್ಟೆ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ, ಅಲ್ಲಿವರೆಗೆ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಇವಾಗ ನೀವು ಮೊದಲನೇ ಸೇವೆ ಅಂತ ನೀವು ಮಾಡಿದ್ ಮೊದಲನೇ ಸೇವೆ ಅಂದ್ರೆ ಈಗ 4 ವರ್ಷ ಮುಂಚೆ ಎಲ್ಲ ಮಾಡ್ತೀನಿ ಪಬ್ಲಿಕ್ ಸೇವೆ. ಇರ್ಬೇಕಾದ್ರೆ ನೀವು ಅದನ್ನ ಎದುರಿಸಿ ನಿಲ್ಲೋದು ಅದೇ ಒಂದು ಸಾಹಸ ಆಗಿದೆ ಅವನಿಗೆ. ಸರ್ ಫ್ಯಾಮಿಲಿ ಒಂದು ಫ್ಯಾಮಿಲಿ ಐತೆ, ಅದು ಅವ್ರದ್ದು ಹೆಸರಿಲ್ಲ ಹೇಳಕ್ ಬರಂಗಿಲ್ಲ. ಊದವ್ರು ಏನು ಮಾಡಂಗಿಲ್ಲ ಅವನು. ಕನೆಗಳು ಮಾಸ್ಟರ್ ಅಂತ ಇದನ್ನಲ್ಲ, ಅವ್ನು ಏನು ಮಾಡಂಗಿಲ್ಲ, ಏನು ಕಿತ್ಕೊಂಡಂಗಿಲ್ಲ. ಸರ್, ಇವಾಗ ಮುಂಬರುವ ದಿನಗಳಲ್ಲಿ ನಿಮ್ಮ ಯೋಜನೆಗಳು ಮತ್ತೆ ನಿಮ್ಮ ಪ್ಲಾನ್ ಏನಿರುತ್ತೆ ಸರ್? ಈಗ ಕಾಂಪಿಟೇಷನ್ ವಾರ್ಡ್ನಲ್ಲಿ ಭಾಳ ಆಗ್ಬಿಟ್ಟಿದೆ. ಅವನು ಏನಂದ್ರೆ ವಾರ್ಡ್ನಲ್ಲಿ ಸುಮ್ಮನೆ ಅಡ್ಡಾಟ ಮಾಡ್ತಾ ಇದಾರೆ. ನೆಕ್ಸ್ಟ್ ಬಿಟ್ಬಿಡೋದಿರ್ಲಿ. ಈಗ ಮನೆಯ ಪರಿಸ್ಥಿತಿ ಯಾವಾಗ ಹೇಗಿತ್ತು? ನಾವು ಕೂಡ ಬಡದಿರೋ ಫ್ಯಾಮಿಲಿ, ನಾವು ನನ್ಗೆ ಯಾರು ತಂಗಿಯರು, ನಾನು ಚೆನ್ನಾಗಿದ್ದೀನಿ. ಬರೀ ಪ್ಲೇನ್ ಚೆಂದ ಐತೆ ಸರ್, ಒಂದು ವುಡ್ ಪ್ಲೇನಿಂಗ್ ಐತೆ. ವುಡ್ ಪ್ಲೇನ್ ನನ್ನ ತಾಯಿ ಇದ್ದಂಗ ನಮ್ಮ ತಂದೆ ಇದ್ದಂಗ ಅದು 2,000 ರೂಪಾಯಿ ದುಡ್ಕೊಂಡು ಬಂದೀನಿ. ಮತ್ತೆ ಈಗ ಈ ಜಾತಿಯನ್ನ ಒಂದು ಕಚ್ಚಾಟ ಏನು ಜಗಳಾಟ ಇದೆ ಇರೋ ಒಂದು ಶಾಪ ಅಂತ ಹೇಳ್ತಾರೆ. ಬಳ್ಳಾರಿನೂ ಇಲ್ಲ ಸರ್, ಬೇರೆ ಕಡೆ ಇರುವುದು. ಇದ್ದಿದ್ದು ನಿಮ್ಮ ವಾರ್ಡ್ಗೂ ಇವಾಗ ಜಬ್ಬಾರ್ ಸರ್ ಅವ್ರು ಕಾರ್ಪೊರೇಟ್ ಆದ್ಮೇಲೆ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದಾರೆ? ಈಗ ಸರ್, ಈಗ ರೋಡ್ CC ರೋಡ್ ಇದೆ ಸರ್. ಇನ್ನು ಸಿಕ್ಕಾಪಟ್ಟಿ ಈಗ DC ಕಾಲನಿ ಅಂದ್ರೆ ಒಂದು ಕುಡಿ ನೀರು 30 ವರ್ಷ ಕುಡಿ ನೀರು ಇದ್ದಿಲ್ಲ. DC ಕ್ಯಾಂಪ್ ಅಂತ ಒಂದು 1 ಕೋಟಿ ನಮ್ಮ MLA ಕೊಟ್ಟಿರೋ ಸರ್. ಬಡತಟ್ಟಿ ಎಲ್ಲ ಕೆಲಸ ಮಾಡಿಸಿದಾರೆ, ಒಳ್ಳೇದು. ಅವರು ಬೇಸ್ ಕೆಲಸ ಮಾಡಿಸಿದ್ದಾರೆ ಸರ್. ಈ ದೃಢ ನಿರ್ಧಾರ ಬರ್ಲಿಕ್ಕೆ ಕಾರಣ ಏನಾಗಿತ್ತು? ಅವ್ನ ಜಬ್ಬರ್ ಕರಿ, ಅವ್ನ ಜಬ್ಬರು ಏನ್ ಕೆಲಸ ಮಾಡ್ತಾನ. ಬನ್ನಿ ನೀನು ಯಾರಿಗೆ 5 ಪೈಸೆ ಕೊಡಂಗಿಲ್ಲ, ಕೆಜಿ ಅಕ್ಕಿ ಕೂಡ ಕೊಡಂಗಿಲ್ಲ, ಯಾರು ಕೊಟ್ಟಿಲ್ಲ ನೀನು ಅಂದಂಗಿಲ್ಲ. ಈಗ ಸಣ್ಣ ಹುಡುಗನ ಒಂದು 22 ವರ್ಷದ ಹುಡುಗನ ಕೆತ್ತನೆ ಕಾಂಪಿಟೇಷನ್ ಮಾಡ್ಸಂದ್ರೆ ನನ್ಗೆ ಗೆದ್ದು ಬಂದಿದೆ ಸರ್. ಈಗ ಮತ್ತೆ